ಅನೇಕ ವ್ಯಕ್ತಿಗಳನ್ನು ನೋಡಿದಾಗ ನನ್ನ ಮನಸ್ಸಿನೊಳಗೆ ಒಂದೊಂದು ಹಾಡು ಬರ್ತಾ ಇರುತ್ತೆ. ನಿಮ್ಮನ್ನು ನೋಡಿದಾಗ ಯಾವ ಹಾಡು ಬರುತ್ತೆ ಗೊತ್ತಾ? ಎಸ್ ಸರ್. ನಿನಗಿದು ಬೇಕಿತ್ತ ಮಗನೇ, ಸುಮ್ಮನೆ ಹೊಂಟೋಗು ಶಿವನೇ ಅನ್ನೋ ಥರ ಹಾಡಿದೆಯಲ್ಲ ಒಂದು. ರಾಜಕೀಯ ಆರಾಮಾಗಿ ಪಾಠ ಮಾಡ್ಕೊಂಡಿದ್ರಿ. ಬಡವರ ಮನೆ ಮಕ್ಕಳನ್ನು ಮೆಡಿಕಲ್ ಓದಿಸೋ ಕನಸು ಕಟ್ಟಿಕೊಟ್ಟಂತಹ ಒಂದು ಪರಿಶ್ರಮ ನೀಟ್ ಅಕಾಡೆಮಿ ತಮ್ಮದು. ಅದೆಲ್ಲ ಬಿಟ್ಟು ನೀವು ರಾಜಕೀಯಕ್ಕೆ ಬಂದುಬಿದ್ದು ಇಲ್ಲಿ ದಿನ ಬೆಳಗಾದರೆ ಹೇಳಿಕೆಗಳನ್ನು ಕೊಡು, ಊರು ಊರು ಸುತ್ತು, ಆಶ್ವಾಸನೆಗಳನ್ನು ಕೊಡು, ಬೇಕೋ ಬೇಡೋ ಸುಳ್ಳು ಹೇಳ್ಕೊಂಡಿರು. ರಾಜಕೀಯ ನಿಜವಾಗ್ಲೂ ಬೇಕಿತ್ತ ನಿಮಗೆ? ನಾನು ರಾಜಕೀಯಕ್ಕೆ ಹೋಗಿ ಸಂತೋಷವಾಗೇ ಇದ್ದೀನಿ, ಜನಸೇವೆ ಮಾಡ್ತಿದ್ದೀನಿ. ಲಾರ್ಜರ್ ಪರ್ಸ್ಪೆಕ್ಟಿವ್ ಅಲ್ಲಿ ಜನಸೇವೆ ಮಾಡೋ ಅವಕಾಶ ಸಿಕ್ಕಿದೆ. ಓಕೆ, ನಾನು ಕಷ್ಟದಲ್ಲಿ ಬೆಳೆದಿದ್ದೀನಿ, ಬಡತನದ ಫ್ಲೇವರ್ ನನಗೆ ಗೊತ್ತು. ಬಟ್ ಒಳ್ಳೇದು ಮಾಡೋಕೆ ಒಂದು ವೇದಿಕೆ ಬೇಕಾಗಿತ್ತು. ಅದು ರಾಜಕಾರಣದ ಮುಖಾಂತರ ಅಂತ ನನಗೆ ಅವಕಾಶ ಸಿಕ್ಕಿ ಗೆದ್ದ ಮೇಲೆ ಗೊತ್ತಾಯ್ತು. ನಮಗೆಲ್ಲ ಗೊತ್ತಾಗೋಯ್ತು. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಚಿಕ್ಕಬಳ್ಳಾಪುರ ಸುಮ್ಮನೆ ನಿಮ್ಮ ಹುಟ್ಟಿದ ಊರು ಆ ಕ್ಷೇತ್ರದಲ್ಲಿ ಬರುತ್ತೆ ಅನ್ನೋ ಕಾರಣಕ್ಕ, ಅಥವಾ ಆ ಕ್ಷೇತ್ರನೇ ಬೇಕು ಅಂತಿತ್ತ? ಸರ್ ಇಲ್ಲ, ನನಗೆ ಆ ಕ್ಷೇತ್ರದಲ್ಲಿ ಬಂದು ಸ್ಪರ್ಧೆ ಮಾಡೋ ಅಂದರು ನನ್ನ ರಾಜಕೀಯ ಗುರುಗಳಾದಂಥ MC ಸುಧಾಕರ್ ಸರ್ ಅವರು, ನಮ್ಮ ಕೃಷ್ಣ ಬೈರೇಗೌಡ ಸಾಹೇಬರು, ಶಿವಶಂಕರ್ ರೆಡ್ಡಿ ಸಾಹೇಬರು, ನಮ್ಮ ವೀರಪ್ಪ ಮೊಯ್ಲಿ ಸಾಹೇಬರು, ಎಲ್ಲ ಹಿರಿಯ ಮುಖಂಡರು, ರಮೇಶ್ ಕುಮಾರ್ ಸಾಹೇಬರು. ಅಲ್ಲೋಗಿ ನಿಂತ್ಕೊಂಡ್ರು, ಹೋಗಿ ನಿಂತ್ಕೊಂಡೆ ಗೆದ್ದೆ. ಮೋಸ್ಟ್ಲಿ ಅವ್ರು ಎಲ್ಲರೂ ನಿಲ್ಸಿದ್ರು ನಿಲ್ತಿದ್ದೆ, ಮೋಸ್ಟ್ಲಿ ಅಲ್ಲೂ ಗೆಲ್ತಿದ್ದೆ. ಕೂತ್ಗಳಲ್ಲಿ ನೀನ್ ಗೆದ್ರೆ ತಾನೆ. ಗೆಲ್ಲೋನ್ಗೆ ಅಖಾಡ ಯಾವುದಾದ್ರೆ ಏನು ಸರ್? ಎಸ್, ಆರೋಗ್ಯ ಸಚಿವರಾಗಿದ್ದ ಡಾಕ್ಟರ್ ಕೆ ಸುಧಾಕರ್ ವಿರುದ್ಧ ನೀನು ಸ್ಪರ್ಧೆ ಮಾಡೋ ಅಂದಾಗ ಏನು ಅನ್ನಿಸ್ತು? ಇದು ಗೆಲ್ಲೋ ಯುದ್ಧ ಅನ್ನಿಸ್ತಾ? ಇಲ್ಲ ಸರ್, ನನಗೆ ಯಾವತ್ತೂ ನನ್ನ ಅಕಾಡೆಮಿ ವಿಚಾರದಲ್ಲಾಗಲಿ ನನ್ನ ವಿಚಾರದಾಗಲಾಗಲಿ ನಾನು ಸೆಲ್ಫ್ ಬಿಲೀಫ್ ಮೇಲೆ ತುಂಬ ನಂಬಿಕೆ ಇಟ್ಟವನು. ನನಗೆ ಗೊತ್ತಿತ್ತು ನಾನು ಗೆಲ್ತೀನಿ ಅಂತ. ಸೋಲು ಸೆಕೆಂಡ್ರಿ ಸರ್. ಮತ್ತು ನಾವೆಲ್ಲ ಸೋಲಕ್ಕೆ ಬೆಂಗಳೂರಿಗೆ ಬಂದವರು ಸರ್. ಯಾಕೆಂದರೆ ಇಲ್ಲಿ ಗೆಲ್ಲಬೇಕು ಅಂತ ಬಂದವರು ತುಂಬ ಜನ ಸೋತಾಗ, ಸೋಲಕ್ಕೆ ಬಂದಾಗ ಗೆಲ್ತೀವಿ ಅನ್ನೋ ಲಾಜಿಕ್ ಇತ್ತು. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಮನುಷ್ಯ ಅಜಿತ್ ಸರ್, ನಾನು ನಂಬಿರೋದು ನಾವು ಸೋಲಕ್ಕೆ ರೆಡಿ ಇರಬೇಕು, ಅವಾಗ ಗೆಲ್ಲಬೇಕು ಅನ್ನೋ ಅಭದ್ರತೆ ಹೋಗುತ್ತೆ, ಅವಾಗ ಗೆದ್ದು ಬಿಡ್ತೀವಿ ಅಂತ. ಇಂಥ ಮಾತು ಮಾತಾಡೇ ಗೆದ್ರಲ್ಲ ನೀವು? ಎಸ್. ಇವನೇನು ಮಕ್ಕ ಹೇಳ್ತಿಂದಂಗೆ ಇಟ್ಕೊಂಡವನೇ ಬರೀ ಇಂಥದೆಯ. ಈಗ ಗೆಲುವಿಗೆ ದಾರಿ ಬೇರೆ. 24 ಕ್ಷೇತ್ರದಲ್ಲಿ ಮಾತುಗಳ ಮೂಲಕ ಗೆದ್ದಿದ್ದು ಒಂದೇ ಕ್ಷೇತ್ರ, ಎಸ್, ಅದು ಚಿಕ್ಕಬಳ್ಳಾಪುರ. ಹೌದಾ? ಮುಂದಿನ ಚುನಾವಣೆಯಲ್ಲಿ ಮಾತು ಪ್ಲಸ್ ಅಭಿವೃದ್ಧಿ ಎರಡರಿಂದನೂ ಗೆಲ್ತೀನಿ ಅಂತ. ಅವನು ಅಂಡ್ರು ಬೇರೆ ಹಾಕಿಲ್ಲ ಕಣ, ಪಂಚ್ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ. ಸಿದ್ದರಾಮಯ್ಯ ಸಾಹೇಬರು 13 ಬಡ್ಜೆಟ್ ಮಂಡಿಸಿದ್ದಾರೆ. ಇವತ್ತು ಇದೊಂದು ವಿಷನ್ ಇದೆ, ನೋಡ್ತಾ ಇರಿ ಸರ್. ನಾವು 2,000 ಕೊಡ್ತೀವಲ್ವ ಬಡವರಿಗೆ, ಅದು ಮತ್ತೆ ಎಕಾನಮಿಗೆ ವಾಪಸ್ ಬರುತ್ತಲ್ಲ ಸರ್. ಹಂಗೆ 4,000 ಕೊಟ್ಟರೆ ಡಬಲ್ ವಾಪಸ್ ಬರುತ್ತಲ್ಲ ಸರ್? ಅಲ್ಲ